ಪತಿ ಸಾವಿನ ಬಳಿಕ ಪತ್ನಿಯ ಹೆಸರಲ್ಲಿದ್ದಂತಹ ಆಸ್ತಿಯನ್ನು ಪತಿಯ ಸಂಬಂಧಿಕರು ಅಥವಾ ಪತಿಯ ಕುಟುಂಬಸ್ಥರು ಬ್ಲ್ಯಾಕ್ ಮೇಲ್ ಮಾಡಿ ಪತ್ನಿಯಿಂದ ಒಂದು ಆಸ್ತಿಯನ್ನು ಅವರ ಹೆಸರಿಗೆ ಮಾಡಿಸ್ಕೊಂಡಿರೋದಕ್ಕೆ ಸಂಬಂಧಪಟ್ಟಂತೆ ಈಗ ಓರ್ವ ಮಹಿಳೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ದೂರು ಕೊಟ್ಟಿರುವಂತಹ ಮಹಿಳೆ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ನೀವೀಗ ಕಂಪ್ಲೇಂಟನ್ನು ಏನಂತ ಕೊಟ್ಟಿದ್ದೀರಾ, ನಿಮ್ಮ ಆರೋಪ ಏನಿದೆ, ಜೊತೆಗೆ ನಿಮ್ಮ ಪತಿ ಹೇಗೆ ಸಾವನ್ನಪ್ಪಿದ್ರು? ಸರ್, ಪತಿಗೆ ಡ್ರಿಂಕ್ಸ್ ಮಾಡಿಸೋದು ಅಭ್ಯಾಸ ಮಾಡಿಸಿದ್ದಾರೆ ಸರ್. ನಮ್ಮ ನಾಂದಿ ಗಂಡ ನಾಗರಾಜು, ನಮ್ಮ ಐದಿನ ತ್ರಿಮೂರ್ತಿ ಮತ್ತು ಅವ್ರ ಫ್ರೆಂಡ್ ಒಬ್ರು ಸಿದ್ದರಂಗಸ್ವಾಮಿ ಅಂತ 3 ಜನ. ಅಂದರೆ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ತುಂಬಿ ನನ್ನ ಮೇಲೆ ಅಪನಂಬಿಕೆ ಬರೋ ಥರ ಎಲ್ಲ ತಲೆಗೆ ತುಂಬಿ ಮನೆ ವಾಪಸ್ ತೊಗೊಂಡ್ಬಿಡು, ಅವಳ ಹೆಸ್ರಿಗೆ ಯಾಕೆ ಕೊಟ್ಟಿದ್ಯಾ, ಗಂಡಸಾಗಿ ನೀನು ಅವಳ ಹೆಸ್ರಿಗೆ ಮಾಡಿಕೊಟ್ಟಿದ್ಯಾ ಮನೇನ, ಯಾಕೆ ಈಗ ನಿನಗೆ ಗೊತ್ತಾಗಲ್ವಾ, ನಮ್ಮಂಥವ್ರಾಗಿದ್ದರೆ ನೇಣು ಹಾಕೊಂಡು ಸತ್ತೋಗ್ತಿದ್ವಿ ಅಂತ ಪ್ರಚೋದನೆ ಮಾಡಿದ್ದಾರೆ ಸರ್. ಇಲ್ಲಿ ಆ ಥರ ಮಾಡಿ ಡ್ರಿಂಕ್ಸ್ ಮಾಡಿಸಿ ಅವತ್ತು ಸಂಡೇನೂ ಕೂಡ ಡ್ರಿಂಕ್ಸ್ ಮಾಡಿಸೇ ಕಳಿಸಿದ್ದಾರೆ ಸರ್ ಮನೆಗೆ. ಅವತ್ತಿದೇ ವಿಚಾರಗಳಿಗೆ ಮತ್ತೆ ಮನೆಯಲ್ಲಿ ರೆಕಾರ್ಡರ್ ಇಡಿಸಿದ್ದಾರೆ ಸರ್. ಮನೆಯಲ್ಲಿ ರೆಕಾರ್ಡರ್ ಇಡಿಸಿ ನಾವಿಬ್ರು ಜಗಳ ಮಾಡೋದನ್ನ ಎಂಟರ್ಟೈನ್ಮೆಂಟ್ ಆಗಿ ಮಾಡ್ಕೊಂಡಿದ್ದಾರೆ ಸರ್ ಅವರೆಲ್ಲ. ಸರ್ ಅವ್ರು ಹ್ಯಾಂಗ್ ಮಾಡ್ಕೊಂಡ್ರು ಸರ್. ಅವ್ರು ಹ್ಯಾಂಗ್ ಮಾಡ್ಕೊಂಡ್ಮೇಲೆ ನಾವು ಸಡನ್ ಆಗಿ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಕರೆಸ್ದೆ. ಮತ್ತೆ ಬಂದಿದ ತಕ್ಷಣ ಪೊಲೀಸ್ನವ್ರ ಸಹಾಯದಿಂದನೇ ಡೋರ್ ಓಪನ್ ಮಾಡಿಸಿ ತೆಗ್ಸಿದ್ವಿ. ಇನ್ನೂ ಮುಕ್ಕಲ್ ಆಗಿತ್ತು. ಮತ್ತೆ ಅಲ್ಲೇ ಹತ್ತಿರದಲ್ಲಿ ಸಂಜೀವಿನಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸೇರಿಸಿ ಬೆಳಗಿನ ಜಾವ 10 ಕಾಲ್ಗೆ ತೀರ್ಕೊಂಡ್ರು ಸರ್. ಓಕೆ, ಈಗ ನೀವು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀರಾ, ಏನಂತ ಕೊಟ್ಟಿದ್ದೀರಾ, ಯಾರ ವಿರುದ್ಧ ಕೊಟ್ಟಿದ್ದೀರಾ? ಸರ್, ನಮ್ಮ ಐದಿನ ತ್ರಿಮೂರ್ತಿ, ನಮ್ಮ ನಾದಿನಿ ಗಂಡ ನಾಗರಾಜ್, ನಮ್ಮ ನಾದಿನಿ ಕಮಲ, ಅವ್ರ ಗಂಡ ನಾಗರಾಜ್, ನಮ್ಮ ಗಂಡನ ಸ್ನೇಹಿತರಾದ ಸಿದ್ದರಂಗಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇವ್ರು 3 ಜನ ನಮ್ಮ ಸ್ಟೇಷನಲ್ಲಿ ಹೆದರಿಸಿ ಬೆದರಿಸಿ ಮನೆಯನ್ನು ವಾಪಸ್ ಅಂದರೆ ನಮ್ಮ ಹೆಸ್ರಿಗೆ ಮಾಡಿಕೊಡು, ಇಲ್ಲಾಂದರೆ ನೀನೇನು ಸ್ಟೇಷನ್ ಕೇಸ್ ಹಾಕ್ಸಿ ಒಳಗಡೆ ಹಾಕ್ಸ್ತೀವಿ, ಹಾಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನು ಮನೆ ವಾಪಸ್ ಬರ್ಸ್ಕೊಂಡಿದ್ದಾರೆ ಸರ್. ಆಚೆ ಬಂದ ತಕ್ಷಣ ಮೀಡಿಯಾದಲ್ಲಿ ಸುಳ್ಳು ಆರೋಪಗಳು ಮಾಡಿದ್ದಾರೆ ಸರ್ ನನ್ನ ಮೇಲೆ. ಏನಂತ ಆರೋಪ ಮಾಡಿ? ಸರ್, ನನಗೆ ಬೇರೆಯವ್ರ ಜೊತೆ ಏನೋ ಸಂಬಂಧ ಇದೆ ಆ ಥರ ಎಲ್ಲ ಆರೋಪ ಮಾಡಿದ್ದಾರೆ. ಬಟ್ ಅವ್ರು ಮಾತಾಡಿದ್ದಾರಲ್ಲ ಸರ್ ನಾಗರಾಜು, ಅವರೇ ನನ್ನ ಹತ್ರ ಕೆಟ್ಟದಾಗ ಅಸಭ್ಯವಾಗಿ ನಡ್ಕೋತಾ ಇದ್ರು ಸರ್. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲೇ ಇದ್ದಿದ್ದು. ನನ್ನ ಹತ್ರ ಅಸಭ್ಯವಾಗಿ ನಡ್ಕೊತಿದ್ದನ್ನ ನನ್ನ ಗಂಡಂಗೆ ಮತ್ತು ನನ್ನ ನಾದಿನಿಗೆ ಹೇಳಿ ಅವ್ರ ಮನೆಯಲ್ಲಿ ಜಗಳ ಮಾಡಿದ್ದಕ್ಕೆ ಹಾಗೇನ ಇವತ್ತು ಈ ಮುಖಾಂತರ ನನ್ನ ಮೇಲೆ ಸೇಡ್ ತೀರಿಸ್ಕೊಂಡಿದ್ದಾರೆ ಸರ್. ಅಂದರೆ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ನಿಮ್ಮಿಂದ ಒಂದು ಸಹಿಯನ್ನು ಪಡಿತಾರೆ ಅಂದರೆ ನೀವು ಅದನ್ನು ಗಮನಿಸಲಿಲ್ವಾ ಸರ್? ಆ ಸಿಚುಯೇಷನ್ ನನಗೆ ಗಮನಿಸೋಕ್ಕೆ ಬಿಡಲಿಲ್ಲ ಸರ್. ಒಂದು ಕಡೆ ಒಬ್ಬರು ಬಂದು ಕಿವಿನಲ್ಲಿ ನಿನ್ನ ಮೇಲಕ್ಕೆ ಪಾರ್ಸಲ್ ಕಳಿಸ್ತೀವಿ ಅಂತ ಹೇಳ್ತಾರೆ, ನಿನ್ನ ಮಕ್ಳು ಮೇಲಕ್ಕೆ ಪಾರ್ಸಲ್ ಕಳಿಸ್ತೀವಿ ಅಂತಾರೆ. ನನ್ನ ಮೈದಿನ ತ್ರಿಮೂರ್ತಿ ಬಂದು ನಾನು ಕೋರ್ಟಲ್ಲಿ ಕೆಲಸ ಮಾಡೋದು, ನಂಗೆ ಆ ಜಡ್ಜ್ ಗೊತ್ತು ಈ ಜಡ್ಜ್ ಗೊತ್ತು, ನೀನು ನೋಡು ನಿನ್ನ ಲೈಫ್ ಹೆಂಗೆ ಹಾಳು ಮಾಡ್ತೀವಿ, ನಿನ್ನ ಮಕ್ಕಳು ನಮ್ಮ ಹತ್ರ ಭಿಕ್ಷೆ ಬೇಡಬೇಕು, ಹಂಗೆ ಮಾಡ್ತೀವಿ ಲೈಫ್ ಪೂರ್ತಿ ಅಂತ ಹೇಳ್ತಾರೆ. ಯಾವ ಸಿಚುಯೇಷನ್ ನಾನು ಓದೇ ಇಲ್ಲ ಸರ್, ನಾನು ಹಾಗೆ ಸಿಗ್ನೇಚರ್ ಮಾಡಿದೆ. ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿ ಹೇಳಿದ್ರು ಸರ್, ಓರಲ್ಲಾಗೆ ಹೇಳಿದ್ರು, ಮನೆ ನಮ್ಗೆ ವಾಪಸ್ ಕೊಟ್ಬಿಡು ಫಸ್ಟ್ ನೀನು ಅಂತ. ನಾನು ಕೇಸ್ ಮಾಡಿಲ್ಲ, ನಮ್ಮ ಅತ್ತೆ ಮಾವನೂ ಕೇಸ್ ಮಾಡಿಲ್ಲ. UDR ಫೈಲ್ ಆದಮೇಲೆ ಇನ್ನೇನು ಸರ್ ಮೀಡಿಯಾನ ಕರೆಸಿ ಮಾತಾಡೋವಂಥದ್ದೆಲ್ಲ ಏನು ಅವಶ್ಯಕತೆ ಇತ್ತು ಸರ್? ಅಲ್ಲ, ಈಗ ನಿಮ್ಮ ಆ ಒಂದು ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಗ್ರಹ ಏನು? ಏನಾದರೂ ಆರೋಪಿಗಳನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಏನಾದ್ರು ಮಾಡಿದ್ದಾರೆ? ವಿಚಾರಣೆ ಏನೂ ಮಾಡಿಲ್ಲ ಸರ್. ಮೇಯ್ನ್ ನನಗೆ ನನ್ನ ಮನೇಲಿರೋ ಡಾಕ್ಯುಮೆಂಟ್ಸು ಒಡವೆಗಳನ್ನ ನಾನು ಗೋಕರ್ಣಗೆ ಹೋಗಿರೋ ಸಮಯದಲ್ಲಿ ನನ್ನ ಮನೇಲಿ 15 ಲಕ್ಷದ ಮೌಲ್ಯದ ಒಡವೆಗಳನ್ನ ತೊಗೊಂಡೋಗಿದ್ದಾರೆ. ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸು ಎತ್ತಿದ್ದಾರೆ ಸರ್. ಕಳ್ತನ ಮಾಡಿದ್ದಾರೆ? ಕಳ್ತನನೇ ಮಾಡಿದ್ದಾರೆ ಸರ್. ಇದು ಕಳ್ತನನೇ ಅಲ್ವಾ ಸರ್? ಯಾರಾದರೂ ಮನೆಯಿಂದ ಎತ್ಸೋದು ಇನ್ನೇನಂತಾರೆ ಸರ್? ಅಂದರೆ ಎಲ್ಲ ಇವರೇನೋ ಷಡ್ಯಂತ್ರಗಳು ಮಾಡ್ಕೊಂಡೇ ಮಾಡಿದ್ದಾರೆ ಸರ್. ಪ್ರತಿಯೊಂದೂ ಷಡ್ಯಂತ್ರನೇ ಇವೆಲ್ಲ. ಒಂದು ಹೆಣ್ಣಿನ ವಿರುದ್ಧ ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ ಸರ್. ಯಾರೇ ಆದ್ರೂ ಕೂತ್ ಮಾತಾಡಿದರೆ 10 ನಿಮಿಷದ ಕೆಲಸ ಆಗ್ತಿತ್ತು. ಪ್ರತಿಯೊಂದೂ ಇಷ್ಟೊಂದು ಷಡ್ಯಂತ್ರ ಮಾಡಿ ಒಂದು ಜೀವನ ಇವತ್ತು ಕಳೆಯೋ ಅವಶ್ಯಕತೆ ಇರಲಿಲ್ಲ ಸರ್. ಈಗ ಫೈನಲಿ ನಿಮ್ಮ ಆಗ್ರಹ ಏನು ಮೇಡಮ್? ಏನಿಲ್ಲ ಸರ್, ನನಗೆ ಏನೇನು ಡಾಕ್ಯುಮೆಂಟ್ಸು ಮತ್ತು ನಾನು ಒಡವೆ ಹೋಗಿದ್ಯೋ ಅದು ನನಗೆ ರಿಕವರಿ ಕೊಡಿಸಿ ಮತ್ತು ಏನೇನು ವಿಚಾರಣೆಗಳು ನಡಿಬೇಕೋ ನಡೀಲಿ ಸರ್ ಅಷ್ಟೇ. ಕುಟುಂಬಸ್ಥರನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ ನಿಮ್ಮ ಪತಿಯ ಕುಟುಂಬಸ್ಥರನ್ನ? ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ಅವ್ರು ಏನು ಹೇಳ್ತಾರೆ? ನನ್ನ ಮಗ ಹೋಗಿ ಕೇಳಿದ್ದಕ್ಕೂ ಏನೋ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಬೈದ್ಬಿಟ್ಟು ಕಳಿಸಿದ್ದಾರೆ, ರೋಡಲ್ಲಿ ಬೈದ್ಬಿಟ್ಟು ಕಳಿಸಿದ್ದಾರೆ. ನನಗೆ ಅದು ಅಗತ್ಯ ಇಲ್ಲ ಸರ್. ನನ್ನ ಮಕ್ಕಳನ್ನ ಯಾರ ಹತ್ರನೂ ನಾನು ಬಿಟ್ಟಿಲ್ಲ. ನಾನು ಸ್ವಾಭಿಮಾನಿಯಾಗಿ ಬೆಳೆಸ್ತಾ ಇದ್ದೀನಿ, ನಾನು ಸ್ವಾಭಿಮಾನಿಯಾಗೆ ಬೆಳೆಸ್ಕೊತೀನಿ ಸರ್, ತೊಂದರೆ ಇಲ್ಲ. ಇದಿಷ್ಟು ದೂರು ನೀಡಿರುವಂತಹ ಮಹಿಳೆ ಪವಿತ್ರ ಅವರ ಮಾತು. ಕ್ಯಾಮರಾಮನ್ ನವೀನ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.